ಇಡೀ ರಾಜ್ಯದಲ್ಲೇ ಸೂರ್ಯ ನೆತ್ತಿ ಸುಡ್ತಾ ಇದ್ದಾನೆ. ಹೀಗಿರುವಾಗ ಬಿಸಿಲ ನಗರಿ ಅಂತಲೇ ಕರೆಸಿಕೊಳ್ಳುವ ಕಲಬುರಗಿ ಜಿಲ್ಲೆಯಲ್ಲಿ ಮಾರ್ಚ್ 9 ಅಂತ್ಯದಿಂದಲೇ ರಣಬಿಸಿಲು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಯುಗಾದಿ ಹಬ್ಬದ ಬಳಿಕ 41 ರಿಂದ 43 ಡಿಗ್ರಿ ಸೆಲ್ಸಿಯಸ್ ವರೆಗೂ ಬಿಸಿಲಿನ ತಾಪಮಾನ ಆಗ್ತಾ ಇತ್ತು. ಬಟ್ ಈ ಸಲ ಯುಗಾದಿ ಹಬ್ಬದ ಮುನ್ನವೇ ಜಿಲ್ಲೆಯಲ್ಲಿ ನಿತ್ಯ 44 ಡಿಗ್ರಿ ಗರಿಷ್ಠ ತಾಪಮಾನ ದಾಖಲಾಗ್ತಾ ಇದೆ. ಇದರ ನೇರ ಎಫೆಕ್ಟ್ ಮಕ್ಕಳ ಮೇಲೆ ಬೀಳ್ತಾ ಇದೆ. ಸಾವಿರಾರು ಮಕ್ಕಳಲ್ಲಿ ಇದೀಗ ಜ್ವರ, ಡಿಹೈಡ್ರೇಷನ್ ಸೇರಿದಂತೆ ಸ್ಕಿನ್ ಡಿಸೀಸ್ ಸಮಸ್ಯೆಗಳು ಬರ್ತಾ ಇದೆ. ಈ ರೀತಿ ರಣಚಂಡಿ ಬಿಸಿಲಿನ ಸಮಸ್ಯೆ ಕಲಬುರಗಿ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕಂಡು ಬರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಿಸಿಲಿನ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದೆ. ಮಕ್ಕಳ ಆರೋಗ್ಯದ ಬಗ್ಗೆ ಏನೆಲ್ಲ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ಪೋಷಕರಿಗೆ ವೈದ್ಯರು ಕೆಲ ಸೂಚನೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಹೆಚ್ಚಿನ ಉಷ್ಣತೆಯಿಂದ ಹೇಗೆ ಮಕ್ಕಳು ನೆರಳ್ತಾ ಇದ್ದಾರೆ, ಆಮೇಲೆ ವಯಸ್ಸಾದವರು ನೆರಳ್ತಾ ಇದ್ದಾರೆ ಅಂತ. ಈ ಉಷ್ಣತೆ ಜಾಸ್ತಿ ಆಗಿರೋದ್ರಿಂದ ಇದರಿಂದ ಏನೇನು ಪರಿಣಾಮ ಆಗ್ತಾ ಇದೆ ಮಕ್ಕಳಿಗೆ ಅಂತ, ಒಂದು ಹೀಟ್ ಹೈಪರ್ ಪ್ಯಾರಾಕ್ಸಿಯಾ ಅಂತ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಜ್ವರ ಬರುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ಇರಿಟೇಬಿಲಿಟಿ ಆಗುತ್ತೆ, ಗ್ಯಾಸ್ಟ್ರೋ ಎಂಟರೈಟಿಸ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಮಕ್ಕಳಿಗೆ ಇದರಿಂದೆಲ್ಲ ಮಕ್ಕಳಿಗೆ ಗೊತ್ತಾಗಂಗಿಲ್ಲ. ಅವ್ರ ಮಕ್ಕಳೆಲ್ಲರೂ ಭಾಳ ಮುಗ್ತಾರೆ. ಸ್ಪೆಷಲಿ ಹುಟ್ಟಿದ್ದಿಂದ ನ್ಯೂ ಬಾರ್ನ್ ಬೇಬೀಸಿಂದ ಇನ್ಫೆಂಟ್ಸ್ ಅಂತ ಹೇಳ್ತೀವಿ. ಇನ್ಫೆಂಟ್ಸ್ ಅಂತಂದರೆ 12 ತಿಂಗಳ ತನಕ. ಸೊ ಇವರಿಗೆ ಸ್ಪೆಷಲಿ ಈಗ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇರೋರ ಜನದಲ್ಲಿ ಇದು ಭಾಳ ಕಾಣ್ತಾ ಇದ್ದಾರೆ. ಅಂದರೆ ಭಾಳಷ್ಟು ಪೇಷಂಟ್ಸ್ ಅಡ್ಮಿಟ್ ಆಗ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ. ಯಾಕೆ ಅಂತಂದರೆ ಅವ್ರ ಹತ್ರ ಎಲ್ಲ ಟಿನ್ ಶೆಡ್ಸ್ ಇರುತ್ತೆ, AC ಇರೋಂಗಿಲ್ಲ, ಕೂಲರ್ ಇರೋಂಗಿಲ್ಲ. ಸೊ ಡೈರೆಕ್ಟಾಗಿ ಹೀಟ್ ಮಕ್ಕಳ ಮೇಲೆ ಬೀಳೋದ್ರಿಂದ ಇದೆಲ್ಲ ಸಿಮ್ಟಮ್ಸ್ ಕಾಣಿಸ್ತಾ ಇದೆ. ಇದರಿಂದ ನೀವು ಹೇಗೆ ತಡೆ ಹಿಡಿಬೋದು ಅಂದರೆ, ಮಕ್ಕಳನ್ನ ಜಾಸ್ತಿ ನೀರು ಕುಡಿಸಿ, ಅಥವಾ ಮಕ್ಕಳಿಗೆ ತಾಯಿ ಎದೆ ಹಾಲು ಕುಡಿಸ್ತಾ ಇದ್ದರೆ ಜಾಸ್ತಿ ಎದೆ ಹಾಲನ್ನು ಕುಡಿಸ್ಬೇಕು. ಎದೆ ಹಾಲಲ್ಲಿ ಭಾಳ ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಇರುತ್ತೆ. ನೀರು ಜಾಸ್ತಿ ಕುಡಿಸಿ. ಆಮೇಲೆ ಹಗುರವಾದ ಬಟ್ಟೆಗಳನ್ನು ಹಾಕಬೇಕು ಮಕ್ಕಳಿಗೆ. ದಟ್ ಈಸ್ ಲೈಟ್ ಕಲರ್ಡ್ ಬಟ್ಟೆ, ಯಾಕಂದರೆ ಹೀಟ್ ಕಡಿಮೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅದು. ಆಮೇಲೆ ರಗ್ ಆಗಲಿ, ಶಾಲ್ ಆಗಲಿ, ಇದನ್ನು ಯಾವುದೂ ಹಚ್ಚಕ್ಕೆ ಹೋಗಬಾರ್ದು ಜ್ವರ ಬಂದಿದೆ ಅಂತ ಹೇಳಿಬಿಟ್ಟು. ಆದಷ್ಟು ನಿಮ್ಗೆ ಸಿಮ್ಟಮ್ಸ್ ಕಾಣಿಸಿದಾಗ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಬೇಕು. ಶಿ ಇಸ್ ರೈಟ್. ಅದು ಬರೀ ಕಲಬುರಗಿ ಭಾಗದಲ್ಲಿ ಅಂತಲ್ಲ, ಇಡೀ ರಾಜ್ಯದಲ್ಲೇ ಬಿಸಿಲು ತಾಂಡವ ಆಡ್ತಾ ಇದೆ. ಬೆಳಗ್ಗೆ 8 ಗಂಟೆಗೆ ಹೋಗ್ಬಿಟ್ರೆ ಹೊರಗೆ ಮಧ್ಯಾಹ್ನ 12-1 ಗಂಟೆ ಆಗಿದೆಯೋ ಅನ್ನೋ ರೀತಿಯಲ್ಲಿ ಫೀಲ್ ಕೊಡ್ತಾ ಇದೆ. ಅಷ್ಟರ ಮಟ್ಟಿಗೆ ಸೂರ್ಯ ನೆತ್ತಿ ಸುಡ್ತಾ ಇದ್ದಾನೆ. ಹೀಗಿರುವಾಗ ಪ್ರಮುಖವಾಗಿ ಎಲ್ಲರೂ ಕೂಡ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಅದರಲ್ಲೂ ಮಕ್ಕಳಲ್ಲಿ ತುಂಬಾ ಡಿಹೈಡ್ರೇಷನ್ ಆಗ್ತಿದೆ. ಅಂದ್ರೆ ದೇಹದಲ್ಲಿ ನೀರಿನ ಅಂಶ ತುಂಬಾ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಅವ್ರು ಹೇಳಿದ್ದು ತೆಳುವಾದ ಬಟ್ಟೆ ಮತ್ತು ನೀರಿನ ಅಂಶ, ಅದರಲ್ಲೂ ಪುಟಾಣಿ ಮಕ್ಕಳು ಇನ್ನೂ ಎದೆ ಹಾಲು ಕುಡಿತಾ ಇದ್ದಂಥವ್ರಿದ್ರೆ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಎದೆ ಹಾಲು ಕುಡಿಸಿ ಅಂತ, ಎಳ್ನೀರು ಮತ್ತು ನೀರಿನ ಅಂಶ ಇರೋ ಹಣ್ಣುಗಳನ್ನ ಕನ್ಸ್ಯೂಮ್ ಮಾಡೋ ಕೊಡಿ ಅಂತ ಹೇಳ್ತದೆ. ಡೆಫಿನೆಟ್ಲಿ ಹೌದು, ಅದು ಬರೀ ಕಲಬುರಗಿ ಭಾಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಎಲ್ಲ ಕಡೆ ಕೂಡ ಇಡೀ ರಾಜ್ಯದಲ್ಲೇ ಅಂತಹ ಪರಿಸ್ಥಿತಿ ಇರೋದ್ರಿಂದ ಡಿಹೈಡ್ರೇಟ್ ಆಗದಲ್ಲೇ ಇರೋ ರೀತಿ ಸನ್ಸ್ಟ್ರೋಕ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಕಾಪಾಡ್ಕೊಳ್ಬೇಕಾಗಿರೋದು ಪೋಷಕರ ಜವಾಬ್ದಾರಿ. ಸದ್ಯಕ್ಕೆ ಕಾರವಾರ ಮತ್ತು ಅಂಕೋಲ ನಗರ ಎರಡೂ ಕೂಡ ಸಮುದ್ರಕ್ಕೆ ಅಂಟಿಕೊಂಡಿದ್ರು ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕಾರವಾರ ಮತ್ತು ಅಂಕೋಲ ಹಾಗೂ ಕದಂಬ ನೌಕಾನೆಲೆಗೆ ಕುಡಿಯುವಂತಹ ನೀರು ಕಲ್ಪಿಸ್ತಾ ಇದ್ದ ಗಂಗಾವಳಿ ನದಿ ಸದ್ಯ ಬರಡಾಗಿ ಹೋಗ್ತಾ ಇದೆ. ಇನ್ನೊಂದು ವಾರದಲ್ಲಿ ನದಿ ನೀರು ಸಂಪೂರ್ಣ ಖಾಲಿ ಆಗೋ ಲಕ್ಷಣ ಇದೆ. ಈಗಾಗಲೇ ಜಿಲ್ಲೆಯ ಕಾರವಾರ, ಅಂಕೋಲ, ಮುಂಡಗೋಡ ಹಾಗೂ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದ್ದು, ಜನ ಎಲ್ಲ ಕೆಲಸ ಬದಿಗಿಟ್ಟು ನಿತ್ಯ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲಿದಾಡಬೇಕಿದೆ. ಜಾನುವಾರುಗಳು ಇದ್ದವರ ಪರಿಸ್ಥಿತಿ ಅಂತೂ ಹೇಳಲೇಬಾರದು ಅನ್ನೋ ಪರಿಸ್ಥಿತಿ ಇದೆ. ಇನ್ನು ಕಾರವಾರ ಬಳಿಯ ನೌಕಾನೆಲೆಯಲ್ಲೂ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು, ನೌಕಾನೆಲೆಯ ಕಚೇರಿ, ವಸತಿ ಗೃಹಗಳಿಗೆ ನೀರು ಪೂರೈಸೋಕೆ ಪರದಾಡೋ ಪರಿಸ್ಥಿತಿ. ಗಂಗಾವಳಿ ನದಿ ಮೂಲದಿಂದ ಕಾರವಾರ, ಅಂಕೋಲ ನಗರ ಪ್ರದೇಶಗಳಿಗೆ ಹಾಗೂ 13 ಗ್ರಾಮ ಪಂಚಾಯಿತಿಗೆ, ಸೀಬರ್ಡ್ ಮತ್ತು ಗ್ರಾಸಿಮ್ ಇಂಡಸ್ಟ್ರಿಗಳಿಗೆ ನಾವು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ 1975ಇಂದ ನಾವು ಅದನ್ನು ಬಲ್ಕ್ ವಾಟರ್ ಸಪ್ಲೈನ ಮಾಡ್ತಿದ್ದೇವೆ. ಬಟ್ ಈ ವರ್ಷ ನಮಗೆ ನದಿಯಲ್ಲಿ ನೀರಿನ ಮೂಲ ಅಂದರೆ ನದಿಯಲ್ಲಿ ನೀರು ಹರಿವಿನ ಪ್ರಮಾಣ ಭಾಳ ಕಡಿಮೆ ಆಗಿರೋದ್ರಿಂದ ನಾವು ಈಗಾಗಲೇ ನಮ್ಮ ಮಂಡಳಿ ವತಿಯಿಂದ ಏನು ಕ್ರಮ ಕೈಗೊಳ್ಳಬೇಕು ಮತ್ತು ಹಾಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿರುವಂಥ ಸೂಚನೆ ಮೇರೆಗೆ ನಾವು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಈಗ ನಮಗೆ ಕಾರವಾರಕ್ಕೆ ಗಂಗಾವಳಿಯಿಂದ ಅಲ್ಲಿಂದೆಲ್ಲ ಪೈಪ್ಲೈನ್ ಮುಖಾಂತರ ನೀರು ಬರ್ತಿತ್ತು. ಅಲ್ಲೆಲ್ಲ ಬತ್ತಿ ಹೋಗ್ಕೊಂಡು ಅಲ್ಲಿ ನೀರಿಲ್ಲ, ಆ ನದಿಯಲ್ಲಿ ನೀರಿಲ್ಲ. ಹಾಗಾಕೊಂಡು ನಮಗೆ ಸಮಸ್ಯೆ ಈ ರೀತಿ ಆಗಿದೆ ಅಂದರೆ, ನಮ್ಮಲ್ಲಿ ಬಾವಿ ಕೂಡ ಬತ್ತಿ ಹೋಗದೆ ಹಳ್ಳಿ ಪ್ರದೇಶ